ಹಲೋ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ ತಾಯಿ. ಗುರುಗಳೇ, ರಾಯರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ನಿಜವಾಗ್ಲೂ ನಾನು ಇವತ್ತು ತುಂಬಾ 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 ಖುಷಿಯಾಗಿದ್ದೀನಿ ಗುರುಗಳೇ. ಯಾಕಮ್ಮ, ಏನಾಯ್ತು ತಾಯಿ? ನಿಜವಾಗ್ಲೂ ನಾನು ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದೆ. ಓಕೆ. ನಿಮ್ ವಿಡಿಯೋಸ್ ನೋಡಿ ಏನಾದ್ರೂ ನನ್ಗೆ ಒಳ್ಳೇದಾಗುತ್ತಾ ಅಂತ ನಾನು ನಿಮ್ಗೆ ಅವತ್ತು ಕಾಲ್ ಮಾಡಿ ನನ್ಗೆ ನೀವೊಂದು ವ್ರತ ಹೇಳ್ಕೊಟ್ರಿ. 9 ವಾರದ ವ್ರತ ಹೇಳಿದೆ. ಹೌದು, 9 ವಾರದ ವ್ರತ ಹೇಳ್ಕೊಟ್ಟಿದ್ರಿ. ಆ ಓಕೆಮ್ಮ. ವ್ರತದಲ್ಲಿ ನಾನು ಇವತ್ತೇ ಸ್ಟಾರ್ಟ್ ಮಾಡಿದ್ದು ವ್ರತ. ಓಕೆಮ್ಮ. ಆ ವ್ರತದಲ್ಲಿ ನಾನು ಏನ್ ಕೆಲ್ಸ ಅನ್ಕೊಂಡಿದ್ನೋ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ನಿಜವಾಗ್ಲೂ ರಾಯರು ಹೆಂಗೆ ಏನು ಅಂತಂದ್ರೆ ಅದು ಹೇಳಕ್ ಆಗ್ತಿಲ್ಲ ಗುರುಗಳೇ. ನಿಜವಾಗ್ಲೂ ಅವರೇ ಕಾಲ್ ಮಾಡಿ ನನ್ಗೆ ಈ ತರ ಇದೆ ನೋಡು, ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಅದು ಗುರುವಾರದ್ದು ದಿವ್ಸನೇ ನನ್ಗೆ ಈ ತರ ಹಿಂಗೆ ಒಂದ್ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಗುರುಗಳೇ. ಅದು ನನ್ಗೆ ಕಡಿಮೆ ಮಾಡಿ ಕೊಡ್ತೀನಿ ಅಂತಾನೂ ಹೇಳಿದ್ದಾರೆ. ನಿಜವಾಗ್ಲೂ ನನ್ಗೆ ಅದಕ್ಕಿಂತ ಖುಷಿ ಏನಿಲ್ಲ. ನಾನ್ ರಾಯರ ಹತ್ರ ಬೇಡ್ಕೊಂಡೆ, ನೀವ್ ಇದೀರಾ ಅನ್ನಂಗಿದ್ರೆ ನನ್ಗೆ ಪ್ರಸಾದ ಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರು ನಿಜವಾಗ್ಲೂ ಪ್ರಸಾದ ಕೊಟ್ರು. ಅದು ಗುರುವಾರನೇ ನನ್ಗೆ ನಾನು ಅನ್ಕೊಂಡಿದ್ ದಿವ್ಸನೇ ನಾನು ಏನ್ ಅನ್ಕೊಂತ ಇದ್ನೋ ಅದು ನನ್ನ ವ್ರತ ಮಾಡಿ ಫಸ್ಟ್ನೇ ದಿವ್ಸನೇ ನನ್ಗೆ ಬರುತ್ತೆ ಅಂತ ನನಗೆ. ಇವಾಗ ನೋಡಮ್ಮ, ನಾನು ನಿಮ್ಗೆ 9 ವಾರದ ವ್ರತ ಹೇಳ್ಕೊಟ್ಟೆ. ಅದೇ ಮುಖಾಂತರದಲ್ಲಿ 1ನೇ ವಾರದಲ್ಲಿ ನಿಮ್ಗೆ ಆಗುತ್ತಮ್ಮ, ಚಿಂತೆ ಮಾಡ್ಬೇಡ ಅಂತ ಹೇಳಿದ್ದೆ. ಅದೇ ಮುಖಾಂತರ ನೀವ್ ಏನು ಅಂದ್ಕೊಂಡಿದ್ರಿ ಅದೇ ಕೆಲ್ಸನೇ ಆಗ್ಬೇಕು ಅಂದ್ಕೊಂಡಿದ್ರಿ. ಅದೇ ಕೆಲಸ ಆಯ್ತಾ ಇವಾಗ? ಅದೇ ಕೆಲ್ಸನೇ ಆಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನನ್ಗೆ ಅಷ್ಟು ಕಡಿಮೆ ದುಡ್ಡಿಗೆ ನನ್ಗೆ ಮಾಡ್ಕೊಟ್ಟಿದ್ರೆ. ಮನೆಯಲ್ಲೂ ಕೂಡ ಅದೇ ವಿಚಾರದ ಬಗ್ಗೆನೇ ಇವತ್ತೇ ಪ್ರಸ್ತಾಪ ಮಾಡಿದ್ರು ಗುರುಗಳೇ. ಅದೇ ವಿಚಾರದ ಬಗ್ಗೆ ನಾನು ಹೇಳೋದ್ ಮರ್ತಿದ್ದೆ. ನಿಜವಾಗ್ಲು ಅದೇ ವಿಚಾರದ ಬಗ್ಗೆ ಮನೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ನೀನ್ ಈ ತರ ಮಾಡು, ನಿನ್ಗೆ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ನಿಜವಾಗ್ಲೂ ಪ್ರಸ್ತಾಪ ಮಾಡಿದ್ರು. ಆ ಪ್ರಸ್ತಾಪ ಮಾಡಿ ಮತ್ತೆ ನನ್ಗೆ ಮಧ್ಯಾಹ್ನ ಕಾಲ್ ಬಂತು. ಈ ತರ ನಮ್ಮ ಅಕ್ಕನೇ ಕಾಲ್ ಮಾಡಿ ಈ ತರ ಹಿಂಗ್ ಐತೆ ನೋಡು ಅಂತ ಅವರೇ ನನ್ಗೆ ಆಫರ್ ಮಾಡಿದ್ರು. ನಿಜವಾಗ್ಲೂ ನನ್ ತುಂಬಾ ಖುಷಿ ಆಗ್ತಾ ಇದೆ ಗುರುಗಳೇ. ನಿಜವಾಗ್ಲೂ ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲ್ತಾ ಇಲ್ಲ. ರಾಯರ್ಗೆ ನಿಮ್ಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ ಗುರುಗಳೇ. ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ನನಗೆ ಬೇಡಮ್ಮ ತಾಯಿ, ಎಲ್ಲ ರಾಯರ್ ಕೃಪೆ ಇವೆಲ್ಲ ತಾಯಿ. ರಾಯರ್ ಇಚ್ಛೆ, ರಾಯರು ಹೆಂಗ್ ಆಡಿಸ್ತಾರೆ ಹಂಗೆಲ್ಲ ಆಗುತ್ತೆ. ನಾನು ಯಾವ್ದೋ ಒಂದು ಮುಖಾಂತರದಲ್ಲಿ ಹೇಳ್ತಾ ಇದ್ದೀನಿ ಹಿಂಗತ್ತೆ, ರಾಯರ್ ಈ ತರದಲ್ಲಿ ನನಗೆ ಸೂಚನೆ ಕೊಟ್ಟಿದ್ದಾರೆ. ಅದೇ ಮುಖಾಂತರದಲ್ಲಿ ಎಲ್ಲಾ ಜನಗಳಿಗೂ ತಿಳಿಸ್ತಾ ಇದ್ದೀನಿ. ಆವತ್ತು ನೀವ್ ಹೇಳಿದ್ರಿ ಗುರುಗಳೇ, ನಾನು ಅವತ್ತು ಕಾಲ್ ಮಾಡ್ದವಾಗ ನಾನು ಗುರುಗಳೇ ಈ ತರ ಕೆಲ್ಸ ಮಾಡ್ಬೇಕು ಅಂತಂದವಾಗ, ಮಾಡು ಮಗಳೇ ನೀ ಈ ತರ ಮಾಡು. ರಾಯರು ನನ್ಗೆ ಮಂದಹಾಸ ಅಂದ್ರೆ ಅವ್ರ ಫೋಟೋದಲ್ಲಿ ನಗಿಯೋ ತರ ಕಾಣಿಸ್ತಾ ಇದೆ, ನಿನ್ಗೆ ಒಳ್ಳೇದಾಗುತ್ತೆ ನೀವ್ ಮಾಡಿ ಅಂತ ಹೇಳಿದ್ರೆ ಅದೇ ಪ್ರಕಾರನೇ ನನ್ಗೆ ಅದು ಮಿರಾಕಲ್. ಏನಂತಂದ್ರೆ ನನ್ಗೆ ಫಸ್ಟ್ನೇ ದಿವ್ಸನೇ ನನ್ಗೆ ಈ ತರ ಬಂತಲ್ಲ, ಅದು ನನ್ಗೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಯ್ತು ನೋಡಮ್ಮ. ಖುಷಿ ಆಯ್ತು ತುಂಬಾ. ಒಂದು ವಿಚಾರದಲ್ಲಿ ಒಂದ್ ಸ್ವಲ್ಪ ನೀರ್ ಕೊಡು. ಒಂದ್ ನಿಮಿಷ ಇರಮ್ಮ. ಸರಿ ಗುರುಗಳೇ. ಹಲೋ. ಗುರುಗಳೇ ಹೇಳಿ ಗುರುಗಳೇ. ಅದಕ್ಕೆ ಇವಾಗ ನಾನೇನ್ ಹೇಳ್ತಾ ಇದೀನಿ ತಾಯಿ, ನೀವು ರಾಯರ್ನ ಯಾವತ್ತು ಮರಿಬಾರ್ದು. ನಿಮ್ಮ ಉಸಿರಿರೋವರೆಗೂ ರಾಯರ್ನ ಹೆಸರು ಹೇಳ್ತಾ ಇರ್ಬೇಕು. ಹೌದು ಗುರುಗಳೇ. ರಾಯರ್ ಇದ್ದಾರೆ ಅಂತ ನೀವು ಪೂಜೆ ಮಾಡ್ತಾ ಇರಿ. ಇವಾಗ ಏನ್ ನೀವು ಅಂದ್ಕೊಂಡಿದ್ರಿ ನನ್ಗೆ ಈ ಕೆಲಸ ಆಗ್ಬೇಕು ಅಂತ ನನ್ಗೆ ಅವತ್ತು ಫೋನ್ ಮುಖಾಂತರದಲ್ಲಿ ತಿಳಿಸ್ತಾ ಇದ್ರಲ್ವಾ, ಇವತ್ತು ನಿಮ್ಗೆ ಅದೇ ಕೆಲಸನೇ ಗುರು ರಾಘವೇಂದ್ರ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಹೌದು, ಅದೇ ಪ್ರಕಾರ ನಾನು ಜಸ್ಟ್ ಇವಾಗ ಕುತ್ಕೊಂಡು ಕೇಳ್ಕೊಂತ ಇದ್ದೆ. ನನ್ಗೆ ಇದಾಗುತ್ತೆ ಅನ್ನಂಗಿದ್ರೆ ನನ್ಗೆ ಬಲ್ ಕಡೆ ಕೊಡು, ಇಲ್ಲಂತಂದ್ರೆ ಎಡ್ ಕಡೆ ಕೊಡಪ್ಪ ಅಂತ ಕೇಳ್ಕೊಂಡೆ ಗುರುಗಳೇ. ನಿಜವಾಗ್ಲೂ ನಾನು ಇದು ಬಲ್ಗಡೆಗೆ ನಾನು ಸಾಯಿಬಾಬರ್ದು ಮೂರ್ತಿ ಇಟ್ಟಿದ್ದೀನಿ. ಅದು ನನ್ಗೆ ಹೆಂಗೆ ನಾನು ಬೇಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಇದು ಅವ್ರ ಅನುಗ್ರಹ ಹೇಳಕ್ಕೆ ಆಗಲ್ಲ. ಯಾವ ಕಡೆಯಿಂದ ಹೆಂಗ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಗುರುಗಳೇ. ನಿಜವಾಗ್ಲು ಆ ಬಲ್ಕಡೆಯಿಂದ ಎಷ್ಟು ಚೆನ್ನಾಗಿ ತುಳಸಿ ಕೊಟ್ರು ಅಂತಂದ್ರೆ ನಿಜವಾಗ್ಲು ಒಂಥರ ನನ್ಗೆ ಅದು ಯಾವ ತರ ಅಂದ್ರೆ, ಮಗಳೇ ನಾನು ಇದೀನಿ, ಚಿಂತೆ ಮಾಡ್ಬೇಡ. ಇವತ್ತು ಗುರುವಾರ, ಇವತ್ತಿನ ದಿನದಲ್ಲಿ ಇಂತ ದೊಡ್ಡ ಆಫರ್ ಬರ್ತಾ ಇದೆ. ಹೌದು, ಅದೇ ಆಫರ್ ನ ಎಕ್ಸೆಪ್ಟ್ ಮಾಡ್ಕೊ ಅಂತ ಹೇಳಿದ್ದಾರೆ. ಹೌದು ಗುರುಗಳೇ. ನಿಜವಾಗ್ಲೂ ನೆನ್ನೆನೂ ಒಂದು ಮಿರಾಕಲ್ ಆಯ್ತು ನನ್ಗೆ. ಹೆಂಗೆ ಅಂತಂದ್ರೆ ಅವ್ರ ಫೋಟೋದಲ್ಲಿ ನಿನ್ನೆ ಏಕಾದಶಿ ಅಲ್ವಾ, ಏಕಾದಶಿಯ ಇದು ತುಳಸಿ ಹಾರ ಹಾಕಿದ್ದೆ ನಾನು ಮುಖಕ್ಕೆ. ಅದು ಸ್ವಲ್ಪ ಮುಖ ಮುಚ್ಕೋಬಿಟ್ಟಿತ್ತು ರಾಯರ್ದು. ಮುಖ ಮುಚ್ಕೋಬಿಟ್ಟಿತ್ತು. ಆಮೇಲೆ ನಾನು ನೋಡ್ತಾನೆ ಇದ್ದೆ. ಏನ್ ಮಾಡೋದು, ನಮ್ಮ ಮನೇಲಿ ಕೇಳಿದ್ರು, ನೀನು ರಾಯರ್ಗೆ ಫೋಟೋಕ್ಕೆ ಹೂವು ಇದು ತುಳಸಿ ಹಾಕಿದ್ಯಾ? ಅದು ನಾನು ಫಸ್ಟ್ನೇ ಏಕಾದಶಿ ಮಾಡಿದ್ದು ಗುರುಗಳೇ. ನಾನು ಇದುವರೆಗೂ ಯಾವತ್ತೂ ಉಪವಾಸನೇ ಇದ್ದಿಲ್ಲ.
ಅದು ಮುಖಕ್ಕೆ ಇದು ತುಳಸಿ ಮುಚ್ಕೋಬಿಟ್ಟಿತ್ತು. ಆವಾಗ ಆಮೇಲೆ ನೋಡು ಅಂತಂದ್ರು. ಆಮೇಲೆ ನಾನು ಏನ್ ಮಾಡೋದು, ಇಟ್ಬಿಟ್ಟಿದೀನಿ, ಕದಲ್ಸಕ್ ಆಗಲ್ಲ, ಏನ್ ಮಾಡ್ಬೇಕು ನನ್ಗೆ ಗೊತ್ತಿಲ್ಲ ಅಪ್ಪ, ಎಲ್ಲ ನಿನಗ್ ಸೇರಿದ್ದು ಅಂತ ಅನ್ಬಿಟ್ಟು ನಾನು ಸುಮ್ನೆ ಇದ್ಬಿಟ್ಟೆ. ನಾನ್ ಸೋಫಾ ಮೇಲೆ ಕುತ್ಕೊಂಡ್ ನೋಡ್ತಾನೆ ಇದ್ದೀನಿ, ಅರ್ಧ ಮುಖ ಕಾಣ್ತಾ ಇಲ್ಲ. ಇನ್ನ ದೇಹ ಇದೆಯಲ್ಲ, ಆ ದೇಹ ಹೆಂಗ್ ಕಾಣ್ತಾ ಇದೆ ಅಂದ್ರೆ ರಾಯರ್ದು ಸಾಕ್ಷಾತ್ ರಾಯರೇ ಕಾಣಿಸ್ತಾ ಇದ್ದಾರೆ ಗುರುಗಳೇ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನನ್ ನಿಜವಾಗ್ಲೂ ನಂಬಕ್ಕೆ ಆಗ್ಲಿಲ್ಲ. ನಾನ್ ನೋಡ್ತಾನೆ ಇದ್ದೀನಿ, ಫೋಟೋ ಕ್ಯಾಮ್ರಾ ಆನ್ ಮಾಡಿದ್ರೆ ನನ್ಗೇನು ಕಾಣ್ತಾ ಇಲ್ಲ. ದೂರದಿಂದ ಕುತ್ಕೊಂಡ್ ನೋಡ್ತಾ ಇದ್ರೆ ಸಾಕ್ಷಾತ್ ರಾಯರೇ ಕಾಣಿಸ್ತಾ ಇದ್ರ ನನ್ಗೆ. ಕುತ್ಕೊಂಡು ಜಪ ಮಾಡ್ತಾರಲ್ಲ, ಆ ತರ ನನ್ಗೆ ನಿಜವಾಗ್ಲೂ ಅದೇ ತರ ಕಾಣ್ತಾ ಇದಾರೆ ಗುರುಗಳೇ. ಇಲ್ಲಮ್ಮ, ರಾಯರ್ ಇದಾರೆ ತಾಯಿ. ಹೌದು ಖಂಡಿತ ರಾಯರ್ನ ನಂಬಿ ನಡಿಯಮ್ಮ. ಖಂಡಿತ ಇನ್ನೂ ಹೆಚ್ಚಿನ ರೀತಿಗೆ ನಿಮ್ಗೆ ಅನುಗ್ರಹ ಮಾಡ್ಲಿ. ತುಂಬಾ ಖುಷಿ ಆಯ್ತು. ಇವಾಗ ಹೆಂಗ್ ಅನಿಸ್ತಮ್ಮ ನಿಮ್ಗೆ ಇವಾಗ ಈ ಮಿರಾಕಲ್? ನಿಜವಾಗ್ಲೂ ನನ್ಗೆ ಹೆಂಗಂತಂದ್ರೆ ಒಂದ್ ಪುನರ್ಜನ್ಮ ಅಂತ ಹೇಳ್ಬೋದು. ಅಷ್ಟು ನನ್ಗೆ ಖುಷಿ ಆಗ್ತೈತೆ, ನನ್ಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಅವತ್ತೇ ನಾನು ಹೇಳಿದೆ, ಇಲ್ಲಮ್ಮ ನಿಮ್ದೆಲ್ಲ ನೋಡಿದೀನಿ, ರಾಯರಿಗೆ ನಿಮ್ಮ ದುಡ್ಡು ಬೇಡ, ನಿಮ್ಮ ಆಸ್ತಿ ಬೇಡ, ರಾಯರಿಗೆ ನಿಮ್ಮ ಭಕ್ತಿ ಮಾತ್ರ ಬೇಕು. ಖಂಡಿತ ರಾಯರಿಗೆ ನೀವು ಪೂಜೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಅತಿ ಶೀಘ್ರದಲ್ಲೇ ನೀವು ನನಗೆ ಫೋನ್ ಮಾಡ್ತೀರಾ ಅಂತ ಹೇಳಿದ್ದೆ. ಅದೇ ಮುಖಾಂತರದಲ್ಲಿ ನನಗೆ ಫೋನ್ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ. ಅತಿ ಶೀಘ್ರದಲ್ಲಿ ಅಂದ್ರೆ ತುಂಬಾ ಶೀಘ್ರದಲ್ಲಿ ಗುರುಗಳೇ. ನಿಜವಾಗ್ಲು ಅದು ಫಸ್ಟ್ನೇ ದಿವ್ಸನೇ ರಾಯರು ನನ್ ಪೂಜೆನ ಇಷ್ಟು ಚೆನ್ನಾಗಿ ಒಪ್ಕೊಂತಾರೆ ಅಂತ ನಾನು ನಿಜವಾಗ್ಲೂ. ಯಾಕಂದ್ರೆ ನೀವು ನನ್ನ ಹತ್ರ ಆಲ್ರೆಡಿ ರಥ ಕೇಳ್ಬಿಟ್ಟಿದ್ರಿ, ಬಟ್ ಇವಾಗಿಂದ ಸ್ಟಾರ್ಟ್ ಮಾಡಿದೀರಾ. ಬಟ್ ನನ್ನ ಧ್ವನಿ ನಿಮ್ಗೆ ಸಲ್ಲಿದೆ ಅಂತ ಹೇಳಿದ್ರೆ ಅದು ಖಂಡಿತ ಯಶಸ್ವಿ ಆಗಿದೆ ತಾಯಿ. ಅದಕ್ಕೆ ಇನ್ನು ಹೆಚ್ಚಿನ ರೀತಿಗೆ ನಿಮ್ಗೆ ಪೂಜೆ ಮಾಡ್ತಾ ಇರಿ ರಾಘವೇಂದ್ರ ಸ್ವಾಮಿ ಅವ್ರನ್ನ. ಕೆಲಸ ಸಿಕ್ತು ಅಂತೇಳಿ ನೀವೇನೋ ಅಂದುಕೊಂಡಿದ್ದು ಕೆಲಸ ಆಯ್ತು ಅಂತೇಳಿ ಮತ್ತೆ ರಾಯರ್ನ ಮರಿಬಾರ್ದು ತಾಯಿ. ಗುರುಗಳೇ ನಿಜವಾಗ್ಲೂ ಅದು ಮಾತು ಹೇಳಲೇಬಾರ್ದು ಗುರುಗಳೇ. ನಾನ್ ಮಾತ್ರ ಮರೆಯಲ್ಲ ಗುರುಗಳೇ. ನಾನ್ ಸ್ಟಾರ್ಟ್ ಮಾಡ್ತೀನಿ ಗುರು. ಧನ್ಯವಾದಗಳು ಗುರುಗಳೇ, ನಿಮ್ಗೆ ತುಂಬಾ ಧನ್ಯವಾದಗಳು. ರಾಯರ್ಗೂ ಧನ್ಯವಾದಗಳು ಗುರುಗಳೇ. ಶುಭವಾಗಲಿ ಅಮ್ಮ, ಶುಭವಾಗಲಿ. ಇನ್ನು ಯಶಸ್ವಿ ಕಾಣ್ಲಿ ನಿಮ್ಮ ಜೀವನದಲ್ಲಿ. ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರ್ಲಿ ಎಂದು ರಾಯರಲ್ಲಿ ಕೇಳಿಕೊಳ್ಳುತ್ತೀನಿ ತಾಯಿ. ಧನ್ಯವಾದಗಳು ಗುರುಗಳೇ. ಶುಭವಾಗಲಿ.